ನಮ್ ನರಸಿಂಹರಾಜು ಇಂಟ್ರೊಡ್ಯೂಸ್ ಮಾಡ್ಕೊಡ್ತೀನಿ ನೋಡಿ, ನರಸಿಂಹರಾಜು ಅಂತ. ನಾನು ಕಂದ ಚಿಕ್ಕವರಿಗೆ ಬೆಸ್ಟ್ ಹೊಡಿತಾ ಇತ್ತು. ಮಟ್ ಮಧ್ಯಾಹ್ನ ಏನ್ ಮಾಡಪ್ಪ, ಇವಾಗ್ಲೂ ಫಾನ್ ಮಾಡ್ತಾರೆ. ಇದು ಗಾಡಿ ರಿಪೇರಿ ಮಾಡಿಸ್ತಾ ಇದ್ದೀವಿ ಇಲ್ಲಿ ಭೀಮಸಾಗರದಾಗೆ. ಕಂದ, ಓ ನಾನ್ ನಿಂಗೆ ಹೇಳಿ ನಾವು ಕಷ್ಟದ ಮೇಲೆ ಕಷ್ಟ ಕೊಡ್ತೀನಿ ಅಂತ. ತೂಲ್ ಕೊಟ್ಬಿಡು. ಏನ್ ಮಾಡಿದ್ರಿ ಸ್ವಾಮಿ? ಕಷ್ಟದ ಮೇಲೆ ಕಷ್ಟ ಕೊಡಂತದ್ದು ಯಾರ್ದಾನ ಇದು ಆಸ್ತಿ ಬಗ್ಗೆ ಬರ್ಸ್ಕೊಂಡಿದ್ದೀನಿ. ಮುಚ್ಚು ಮೈ ಮಧಾಂದ. ಹಲೋ ಹಲೋ ಕಂದ. ಹಲೋ ಕಂದ, ನಂಜನಗೂಡಿಗೆ ಮಟನ್ ಚಿಕನ್ ತಿಂದೋಗಿ ತಪ್ಪಲ್ವನೋ? ಇದು 100 ಸಲ ಅದನ್ನ ಹೇಳಿನಪ್ಪ ನನ್ ಮಗ. ತಿಂದು ಪೂಜೆಗೂ ಇಲ್ಲ, ಊಟ ಮಾಡ್ಕೊಂಡು ನಮ್ಮನೆಗೆ ಗಂಜಿ ಹಾಕೊಂಡು ಹೋಗಿದ್ದು. ಒಂದ್ ರಾತ್ರಿ ಅಲ್ಲೇ ಮತ್ಕೊಂಡು ಸೊಳೆಗೆ ವಚನ ಸ್ನಾನ ಮಾಡ್ಕೊಂಡು ಬಾತ್ರೂಮ್ ಹೋಗ್ದಂಗ್ ಹೋಗಿದ್ದು. ಆಯ್ತಪ್ಪ, ನೀನ್ ಮಾಂಸ ತಿಂದೋಗಿದ್ದು ಅದು ಅಪರಾಧ ಅಪರಾಧ ಅಪರಾಧ. ಅದಕ್ಕೆ ಶಿಕ್ಷೆ ಆಗ್ಲೇಬೇಕು. ನಿಮ್ಮ ಮನೆ ಹಾಳಾಗಿ ಹೋಗ್ಲೇಬೇಕು. ಹಲೋ ಹಲೋ ಕಂದ, ಹೇಳಿ. ಅದಕ್ಕೆ ಶಿಕ್ಷೆ ಆಗ್ಲೇಬೇಕು. ನೀನು ಮಟನ್ ತಿಂದು ನಂಜುಂಡೇಶ್ವರಂಗೆ ಹೋಗಿದ್ದಲ್ಲ, ನಿಂಗೆ ಇನ್ನೂ ಕಷ್ಟದ ಮೇಲೆ ಕಷ್ಟ ಬರ್ತಾನೆ ಇರುತ್ತೆ. ಬರ್ತಾ ಇರ್ತೀರಾ? ಇದು ಟ್ರೈನ್ ಗೊತ್ತಾಯ್ತಾ, ಏರೋಪ್ಲೇನ್ ಗೊತ್ತಾಯ್ತಾ? ಓ ಹಂಗ ಆಯ್ತು. ಅಲ್ಲೇನು ಯಾರೋ ಹಿರಿಕರನ್ನ ಕೇಳ್ಬಿಟ್ಟು ಆಮೇಲೆ ಅಲ್ವ ಸ್ವಾಮಿ ಪ್ರಸಾದ ತಿಂದಿತ್ತು. ಹೌದಾ? ಓ ಇದು ಹಿಂಗೇನ ಈಗ ನನ್ನ ಮಗನೇ ಒಂದ್ ಗಾಡಿ ಊಸ್ಬಿಡ್ತಾನೆ, ತಾಯಿನ ಕ್ಯಾಯ ಅಂತಂದ್ರೆ ನಮ್ಗೆ ಆಗ್ಬೇಕು. ಕಂದ ಏನು ಇವಾಗ ಆಯ್ತು ತಪ್ಪು ಕೇಳ್ಕೊಂಬತ್ತಿ ಹೋಗಿ. ಯಾವಾಗ? ಸೋಮವಾರ. ನಿನ್ ಹೆಂಡತಿಗೂ ನಿನ್ಗೂ ದಾಂಪತ್ಯ ಹೆಂಗಾಯ್ತು? ಇದು ಏನು ಇಲ್ರ, ಅಷ್ಟೇ ಬಂದಿದ್ದೀರ ನೀವಿನ್ನ? ಏನಪ್ಪ? ಏನು ಇಲ್ಲ. ಏನು ಅಂದೆ? ಇಲ್ಲಿ ಯಾರೋ ಬರ್ತೀರಾ ಅಂತ ಅಂದೆ. ಎಲ್ಲಿಗೆ? ಊರಿಗೆ ನಮ್ಮೂರಿಗೆ ಹೋಗಿ. ಬರ್ಲಾ? ಒಳ್ಳೆ ಸ್ವಾಮಿ, ಒಳ್ಳೇದು. ನೀನ್ ಬತ್ತೀಯ ದೇವಸ್ಥಾನಕ್ಕೆ? ಯಾವಾಗ ಹೋಗಿ ಬತ್ತೀಯ? ನಾವು ಸೋಮವಾರ ಹೋಗ್ತೀವಿ ಸ್ವಾಮಿ. ಯಾರ್ಯಾರು? ನಾವಿನ್ನ ಮಾತಾಡಿ ಹೋಗ್ತೀವಿ ಸ್ವಾಮಿ. ಹೌದಾ? ಹೋಗ್ಬಿಟ್ ಬಾ, ದೇವ್ರ ಒಳ್ಳೇದ್ ಮಾಡ್ಲಿ. ಕಂದ, ನಿನ್ಗೆ ಎಷ್ಟ್ ಜನ ಕಾಸು ಕೊಟ್ಟಿಲ್ಲ ಈ ನಡುವೆ? ಊರ್ದು ಬೆಂಕಿ ಆಗ್ತಾ ಇತ್ತು, ಅದಕ್ಕೆ ತಿರ್ಗಾ ಸೀಮಣ್ಣ ಬೆಂಕಿ ಇತ್ತ. ನೀವು ತಾಯಿನ ನಂಜನಗೂಡಿಗೆ ಹೋಗಿ ಬಂದ್ಮೇಲೆ ಎಷ್ಟ್ ಜನ ಕಾಸು ನಾನು ಕೊಡಲ್ಲ, ಈಗ ನಾನು ಅಂತ ಇದ್ದಾಗ ಕೊಡ್ತೀನಿ ಹೋಗು ಅಂತ ಅಂದ್ರು. ಹೇಳು. ಅವ್ರೇ ನಂಬಿಲ್ಲ, ಅವ್ರ ಮನೇಲಿ ಬೈದ್ ಕಳಿಸಿರು. ಏನಂತ? ನಮ್ಗೆ ಕೇಳಿ ಹೇಳಿ ಕೊಟ್ಟಿದ್ರ, ಎಲ್ಲಿ ವ್ಯವಹಾರ ಮಾಡಿದ್ರ ಅಲ್ಲೇ ಇಸ್ಕೊಂಡು ಮನೆ ತಗ ಬಂದ್ಗಿಂದಿರ ಅಂತ. ನೀನು ಮಟನ್ ಚಿಕನ್ ತಿಂದೋಗಿದ್ದ ನಂಜುಂಡೇಶ್ವರಂಗೆ. ಇವ್ರು ಇಲ್ಲಿ 960 ಸಲ ಹೇಳಿನಲ್ಲ. ಕಂದ, ನೀನು ಚಿಕನ್ ತಿಂದೋಗಿದ್ದಲ್ಲ ನಂಜುಂಡೇಶ್ವರಂಗೆ. ಅಯ್ಯೋ ಇವ್ನ್ ಹೋಗಪ್ಪ. ಸರಿ ಮಾಡ್ತೀನಿ ನಾನು. ಒಂದ್ ನಿಮಿಷ ತಡಿ. ಮಾಡ್ತಿದ್ಯಣ್ಣ? ಕಿಡ್ನಾಪ್ ಮಾಡ್ತಾ ಇದ್ದೀವಿ. ಕಿಡ್ನಾಪ್? ಏನ್ ಕಿಡ್ನಾಪ್ ಅಣ್ಣ? ಜಿ ಕನ್ನಡ. ಅಯ್ಯೋ, ನಿಮ್ ಮನೆ ಹಾಳಾಗೋಗ ಜಿ ಕನ್ನಡದಿರ್ಲಿ. ನ್ಯೂಸ್ ನೋಡು. ಕರ್ನಾಟಕದಲ್ಲಿ ಸರಿ ಗ್ರಹಣ ಆದ್ಮೇಲೆ, ಇದು ಕರ್ನಾಟಕಕ್ಕೆ ಗ್ರಹಣ ಆದ್ಮೇಲೆ ತುಂಬಾ ಅಪಾಯ ಕಾದಿದೆ ಅಂತೆ. ಅದು ಚೋಳೂರು ಹೋಬ್ಳಿಲಿ ಈ ಸರಿ ಭೂಕಂಪ ಆಗುತ್ತಂತೆ. ನನ್ಗೆ ಏನ್ ಗೊತ್ತಾ ಭಯ, ನಿಮ್ ಮನೆ ತವೆಲ್ಲ ಭೂಕಂಪ ಆಗಿ ನಿಮ್ ಮನೆ ಎರಡೋಳಾಗಿ ನೀನ್ ಭೂಮಿ ಒಳಗ್ ಬಿದ್ದು ಮಣ್ಣು ಮುಚ್ಕೊಂಡ್ರೆ ನಿಂಗೆ ಹೆಂಗಪ್ಪ ನೋಡಕ್ ಬರೋದು ಸ್ವಾಮಿ? ಮಣ್ಣು ಮುಚ್ಕೊಂಡ್ಮೇಲೆ ಏನ್ ನೋಡ್ತೀಯ? ಅದೇನು ಎಲ್ಲಿ ನೋಡಕ್ ಬರ್ಲಿ? ನೀನು ಇಲ್ಲ, ನಿನ್ ಸಾಮಾನು ಇಲ್ದಂಗ ಆಕೇತಲ್ಲಪ್ಪೋ. ಏನ್ ಮಾತಾಡೋಣಮ್ಮ ನಾನು? ಏನ್ ಮಾತಾಡ್ತೀಯ? ಏನ್ ಮಾತಾಡೋದು? ಚಾಪೆ ಐತೆ, ತಲ್ದಿಮ್ಮ ಐತೆ, ಹೋಗಿ ಮನಿಕಬೇಕಷ್ಟೇ. ಎಲ್ಲಿ? ಪಪ್ಪಾರ್. ಏನ್ಕೆ?
ಆ ಮೇಕೆ ಕಟ್ಟಿದ್ಯಾ ಅಪ್ಪರಾಗೆ? ಇಲ್ಲ ನಾನೇ ಮೇಕೆ ದನ ಕೋಳಿ ಎಲ್ಲ ನಾನೇ. ಯಾಕೆ ಮನೆಗೆ ಮನೆ ಕಾಣಲ್ಲ ಬೆಚ್ಚಿಗೆ? ಈಗ ಗಟ್ಟಿ ಮನಗಲ್ಲ. ಯಾಕೆ? ಮನಗಲ್ಲ. ನಮ್ಮ 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 ಮನೆ ಅಂಗಿನ ಅರಮನೆಯಲ್ಲ, ಹೊಂಗೆಯ ಮರದಡಿಯ ಗುಡಿಸಲೇ ನನ್ನ ಗೆಳತಿ. ಯಾಕೆ ಹೊಂಗೆಯ ಮರದಡಿಯ. ಯಾಕೆ ಚಿನ್ನು ಏನಾಯ್ತು? ಅದೇ ನಮ್ಗೆ ಮನೆ ಒಪ್ಪಾರೆ. ಸಿಂಹ ಓ ಯಾಕೆ ಚಿನ್ನು ಸಿಂಹ ಏನಾಯ್ತು? ಓ ಯಾಕೆ ಸಿಂಹ ಏನಾಯ್ತು? ಹಲೋ ಹಲೋ ಏನಾಯ್ತು? ಅಕ್ಕ ಏನನ ಅಂತ ವಿಶಾಲಕ್ಕ? ಕೊಡು ಬೇಕಾದ್ರೆ ನಾನು ಹೇಳ್ತೀನಿ. ನೀನ್ ಅಲ್ಲಿ ಕೊಟ್ಟು ಸೌಂಡ್ ಕೊಟ್ಟಾಗ ಏನ್ ಹೇಳ್ತೀವಿ ಗೊತ್ತಾ? ಹಾ ಈಗ ಲಲ್ಲಿ ಅಕ್ಕನ್ ಬಿಟ್ಟವ್ರೆ, ಹಾ ಭಾರತ ಅಕ್ಕನ್ ಬಿಟ್ಟವ್ರೆ, ಹಾ ಲಕ್ಷ್ಮಕ್ಕಯ್ಯನ್ ಬಿಟ್ಟವ್ರೆ. ಹಾ ಆಮೇಲೆ ಚಾಪೆ ಕೊಡು, ಕದಾಕೆ ಬೇಡ ಅಂತ ನಾನು ಆಚೆ ಹೋಗ್ತೀನಿ. ಹಾ ಅವಾಗ ಸುಮ್ಮನಾಗಿ ನೀನು ಮನೆ ಕಂತೀಯ, ಅವ್ರ ಮನೆ ಕಂತ ನಾನು ಆಚೆ ಕಡೆಗೆ. ಇಷ್ಟೇ ಐತ್ರಿ ಕತೆ. ಇಲ್ಲ ಇಲ್ಲ ಕೊಡಪ್ಪ ಚಿನ್ನು, ಹೇಳ್ತೀನಿ ಅಕ್ಕಂಗೆ. ಹಲೋ ಹಲೋ ನೀವು ಹೆಂಗನ ಮಾಡ್ಕೇಳಿ, ನಾನು ಜೂಟ್ ನಾನು ಜೂಟ್. ಏನ್ ಜೂಟ್ ಅಂದ್ರೆ? ಎಲ್ಲಿ ಜೂಟ್ ಆಗ್ತೀಯ? ಒಪ್ಪಾರ್ಗೆಲ್ಲ ಕೊಡು, ಅಕ್ಕಂಗೆ ಹೇಳ್ತೀನಿ, ನಾನು ಮಾತಾಡ್ತೀನಿ ನಮ್ಮ ಮನೆಯವ್ರಿಗೆ. ಏನ್ ಹೇಳ್ತೀವಿ ಗೊತ್ತಾ? ಅವನು ಲಲ್ಲಿ ಅಕ್ಕನ್ನ, ಆಮೇಲೆ ಪಾರತ ಅಕ್ಕನ್ನ, ಆಮೇಲೆ ಇದು ಲಕ್ಷ್ಮಕ್ಕನ್ನ ಎಲ್ಲ ಇದು ಮಾಡಿರೋದ್ ಚಾಪೆನೂ ಕೊಡ್ಬೇಡ, ತಲ್ದಿಮ್ಮು ಕೊಡ್ಬೇಡ, ನೂಕು ಅಂತ ಹೇಳ್ತೀಯ. ಅದಕ್ಕಿಂತ ಮುಂದಾಗಿ ನಾನು ಜೂಟ್. ಇಲ್ಲ ಹಂಗೆಲ್ಲ ಹೇಳಲ್ಲ, ಕೊಡ್ಚಿನ್ನು. ಖಂಡಿತ ಹೇಳ್ತೀಯ ಅಕ್ಕ ನೀನು. ನಿನ್ನಾಣೆಗೂ ಹೇಳಲ್ಲ, ಕೊಡು. ನಂದು ಆಣೆ ಇಕ್ಕಿ ಎಲ್ಲ ಖಾಲಿ ಆಗೋದು ಹಣೆ. ಇಲ್ಲ ಕೊಡಪ್ಪ ಚಿನ್ನು. ಬ್ಯಾಡಕ್ಕ, ನೀ ಖಂಡಿತ 100% ಖಂಡಿತವಾಗಿಯೂ ಫೋನ್ ಕೊಟ್ಟು ಸೌಂಡ್ ಕೊಡ್ತಿದ್ದಂಗೆ ಹೇಳದೆ ನೀನ್ ಈ ಮಾತು. ಇಲ್ಲ ಕಣ್ ಚಿನ್ನು, ನಿನ್ ಮೇಲೆ ಆಣೆ, ಕೊಡು. ನನ್ ಮೇಲೆ ಏನು ಹಣೆ ಇಕ್ಬೇಡಿ, ಬುಲ್ಡೆ ಹೊಡೆದೋಯ್ತು ಹಣೆ ಇಕ್ಕಿ. ಆಮೇಲೆ ಕಿವಿ ಕೇಳ್ದಂಗ ಆಗೈತೆ, ಕಣ್ಣು ಮಂಜಾಗಿದಾವೆ. ಓ ಚಿನ್ನು, ಇನ್ನೇನು ಇಲ್ಲ ಶರೀರದಾಗೆ. ಚಿನ್ನು ಓ ಕೊಡಪ್ಪ, ಅಕ್ಕಂಗ್ ಮಾತಾಡ್ತೀನಿ. ಇಲ್ಲ ನನ್ನ ಮಗಳು ಕೈಯಲ್ಲ ಕೊಡು. ತೆಗಿಯಕ್ಕ ನೀನು, ಹೇಳ್ಬೇಡ ನೀನು. ಚಾಪೆಲ್ ಇಲ್ದಂಗ ಆಗುತ್ತೆ ಕಣಕ್ಕ. ಕೊಡಪ್ಪ. ಬೇಡವ್ವ, ಬಾ ನಮ್ಮನೆಗೆ ಹೋಗ್ಲಿ ಬಾ. ನಿಮ್ಮನೆಗೆ ಹೋದ್ರೆ ಇವ್ರು ಶೂಟ್ ಮಾಡಿದ್ 4 ಜನ, ಪಡಂಪಲ್ಲಿ 4 ಜನ ಶೂಟ್ ಮಾಡಿದ್ದು. ಅವ್ರು ಶೂಟ್ ಮಾಡೋದಕ್ಕೂ ನಮ್ಮನೆಗೆ ಬರೋದಕ್ಕೂ ಏನು? ಯಾರ ನೋಡ್ದಂಗೆ ಹಿಡ್ಕೊಳಕ್ ಬಂದಿದ್ದ ಅಂತ ಹೇಳ್ಬಿಟ್ಟು ಕಂಪ್ಲೇಂಟ್ ಕೊಟ್ಟು ನಿಮ್ ಮಗ ನಿಮ್ ಮಕ್ಕಳೆಲ್ಲ ಸೇರ್ಕೊಂಡು ಹೊಡೆದ್ಬಿಟ್ಟು ಹಟ್ಟಿ ಬೀದಿ ಕಂಬಕ್ಕೆ ಕಟ್ಟಿ ಈ ಪ್ರಕಾರವಾಗಿ ಹೇಳುತ್ತಿರುವಾಗ ದಾರಿಗೆ ಹೋಗೋರೆಲ್ಲ ಒಂದೊಂದು ಏಟನ್ನು ಇಕ್ಕಿ ಬೆಳಿಗ್ಗೆ ಒಂದ್ಸರಿ ಸೇರ್ಕೊಂಡ್ರೆ ಏನಿಲ್ಲ ಬಾರಪ್ಪ. ಖಂಡಿತ ನೀವು ವಧೆ ಕೊಡಿಸ್ತೀಯವ್ವ. ಒಳ್ಳೆ ಮಜಾ ಕೊಡ್ತೀನಿ ಬಾ. ಖಂಡಿತ ವಧೆ ಕೊಡಿಸ್ತೀವ. ಅಲ್ಲ ಮಜಾ ಕೊಡ್ತೀನಿ ಬಾ, ಒಳ್ಳೆ ಮಜಾ ಕೊಡ್ತೀನಿ. ನಿಮ್ ಮಗರು ನಿಮ್ ಮಗಳೇನ ಬಂದ್ರೆ ಖಂಡಿತ ವಧೆ ಕೊಡಿಸ್ತೀಯ. ಇಲ್ಲ ಮಜಾ ಪೇಪರು ನಾನು ಹೇಳದ್ ಕೇಳಿಸ್ಕೊಂತಿದೀಯಾ? ಪೇಪರು ಹೇಳದ್ ಕೇಳಿಸ್ಕೊಂತಿದೀಯಾ? ಪ್ಲೇಟು ಏನಿಲ್ಲ. TV 9 ಇಲ್ಲ, ಏನು ಇಲ್ಲ. ಚಿನ್ನು, ನಾವು ಅರ್ಧ ಕೆಜಿ 1 ಕೆಜಿ ಕವರ್ ಬೇಕು ನಮ್ಗೆ, ಪ್ಲಾಸ್ಟಿಕ್ ಕವರ್. ಅದಕ್ಕೆ ಕೇಳಿದ್ದು, ನಾಳೆ ತಂದು ಕೊಡ್ತೀವಿ ಅಂದಿದ್ರು. ಅದಕ್ಕೆ ಅದೆಲ್ಲ ಕಾರಣ ಹೇಳ್ತಿರೋದು. ಸೊಪ್ಪು ಒಂದೊಂದು ಕೆಜಿ ಕಟ್ಬಿಟ್ಟು ಬೇರೆ ಬೇರೆ ಮಾಡ್ಬೇಕಿಲ್ಲ, ಒಂದೇ ಚೀಲಕ್ಕೆ ತುಂಬಿದ್ರೆ ಸಾಕ ಅಂತ. ಈಗ ನಮ್ದು ಸೊಪ್ಪಿನ ಅಂಗಡಿ ಅಲ್ಲ, ಚಿಲ್ಲರೆ ಅಂಗಡಿ. ಅದೆಲ್ಲ ಏನೋ, ನೀನ್ ಏನ್ ಅಂಗಡಿನ ಇಕ್ಕೋ. ಇದು ಹುಣಸೆ ಗಿಡದ ಎಲೆ, ಹುಣಸೆ ಹಣ್ಣು ಎಲೆ, ಅದಕ್ಕೆ ತಗಂತಾರಂತಲ್ಲ, ನೀವು ತಗಂತೀರಂತಲ್ಲ ಕೆಜಿ ಲೆಕ್ಕ 180 ರೂಪಾಯಿ. ಎಲ್ಲಿ ತರಬೇಕು ಬೆಳಿಗ್ಗೆ ಅಂದೆ? ವಿಧಾನಸೌಧಕ್ಕೆ ತಗೊಂಡೋಗ್ಬಿಡ್ರಿ ಇವ್ರೆ. ವಿಧಾನಸೌಧಕ್ಕೆ ಏನ್ ಕಣೆ ವಿಧಾನಸೌಧಕ್ಕೆ? ಅಣ್ಣ ಈ ನಂಬರ್ ಕೊಟ್ರು,
ಹಾ ಈ ನಂಬರಿಗೆ ಫೋನ್ ಮಾಡಿ ಅವರೇ ಬಂದು ತಗೊಂಡೋಗ್ತಾರೆ. ಕೆಜಿ ತೂಕ ಹಾಕೊಂಡು ನೀವೇ ಒಂದೊಂದು ಕೆಜಿ ಕವರ್ ಹಾಕ್ಬಿಟ್ಟು ಕಟ್ರಿ, ಸೈಡ್ ಇಕ್ಕಿರ್ರಿ, ಎಷ್ಟೈತೋ ಅಷ್ಟು. ಹುಣಸೂರು ಅವರೇ ಬಂದು ತಗೊಂಡೋಗ್ತಾರೆ ಅಂದ್ರು. ನೀವೇ ಬಂದು ಬೆಳಗ್ಗೆ ತಗೊಂಡೋಗ್ತೀರಾ ಮನೆ ಹತ್ರ? ಹುಣಸೂರು ಏನ್ ಹುಣಸೂರು? ಅದೇ ಇದು ಅಲ್ಲೇ ಇವಾಗ ಮಧ್ಯಾಹ್ನ 1 ಅಲ್ವಾ? ಹಾ, ಮಧ್ಯಾಹ್ನ 1 ಟೈಮು. ಅಲ್ಲಣ್ಣ, ರಾತ್ರಿ ಆಲೆ 9:30. ಇದು ವಿಧಾನಸೌಧ ನಾನ್ ನೋಡಿಲ್ಲ ಅಣ್ಣ. ಅಣ್ಣ ನಮ್ದು ಇಲ್ಲೇ ಹಳ್ಳಿ ಕಣ, ನಾಗೋಲಿ ಹತ್ರ. ನಾಗೋಲಿ ಹತ್ರ ಹಳ್ಳಿ. ಹ್ಮ್. ಇದು ಬಾಗಲಕೋಟೆ. ಏನ್ ಹಂಗಂದ್ರೆ ಬಾಗಲಕೋಟೆ ಅಂದ್ರೆ? ಅದೇ ಪರಂಗಿ ಮರ. ಇಲ್ಲ, ಪರಂಗಿನ ಮರ ಏನಿಲ್ಲ ಅಣ್ಣ, ಬರೀ ಹುಣಸೆ ಹಣ್ಣು ಎಲೆ ಇರೋದು ಅಷ್ಟೇ ನಮ್ಮ ಹತ್ರ. ನುಗ್ಗೆ ಮರ ಇಲ್ಲ, ಅದು ಇಲ್ಲ ಅಣ್ಣ. ಹುಣಸೆ ಹಣ್ಣೆಲೆನಾ? ಹುಣಸೆ ಹಣ್ಣು ಎಲೆ ಐತೆ. ಅದೇ ಆ ಅಣ್ಣ ಫೋನ್ ಮಾಡಿತ್ತಲ್ಲ, ಹೇಳ್ತು, ನಂಬರ್ ಕೊಡ್ತು, ಎಲ್ಲ ಕಟ್ಟಿಕ್ಬಿಟ್ಟು ಫೋನ್ ಮಾಡ್ರಮ್ಮ ಬಂದು ತಗೊಂಡೋಗ್ತಾರೆ ಅಂತ ಅಂತು. ಅದಕ್ಕೆ ಬೆಳಗ್ಗೆ ಎಷ್ಟು ಗಂಟೆಗೆ ಬರ್ತೀರಣ್ಣ? ನಾವು ಹೊಲ್ತಕ್ ಹೋಗ್ಬೇಕಲ್ಲ, ಇನ್ನು ಹೊಲ ಬಡ್ದಿಲ್ಲ ಇನ್ನು. ಇವತ್ತು ಅದಕ್ಕೆ ನಾಳಿಕೆ ಕಣ ಎಲ್ಲ ಮಾಡ್ಬೇಕು. ಅದಕ್ಕೆ ಬಂದು ಎಷ್ಟು ಗಂಟೆಗೆ ಬಂದು ತಗೊಂಡೋಗ್ತೀರ ಅಂತ ಕೇಳ್ದೆ ಅಣ್ಣ. ಇದು ಹಾಲು ಎಷ್ಟು ಲೀಟರ್ ಕೊಡ್ತು? ಯಾರು ನಂಗಣ್ಣ? ಅಲ್ಲ ಅಲ್ಲ, ಇದು ಹೊಸ ಗಟ್ಟಲ್ವಾ ಆಚೆಗೆ? ಹಾ, ಅಲ್ಲಿ ಬೆಳಗಾವಿ ಇದೆ. ಎಲ್ಲಣ್ಣ? ಹಾಲಾಗಿ ಬರ್ಲಿಲ್ವಾ ಅಣ್ಣ? ಈಗ ಹಾಕ್ ಬಂದು ಸಾಯಂಕಾಲ. ಇದು ಚೀನಾಕ್ ಹೋಗಿಲ್ವ? ಇದು ಚೀಲಕ್ ತುಂಬಿಲ್ಲ ಅಣ್ಣ, ಕವರಿಗೆ ತುಂಬಿದ್ವಿ. ಚೀನಾಕ್ ಹೋಗಿಲ್ವ? ಇವು ಕಾಂಗ್ರೆಸ್ ಹೂವ, ಕಾಂಗ್ರೆಸ್ ಹೂವ, ಮೂಗ್ಬಟ್ಟಿಗೆ. ಮೂಗ್ಬಟ್ಟೆ ಬೇಡಣ್ಣ. ನೀನೇನ್ ನಾವೇನ್ ಹೇಳಿದ್ರು ನೀನೇನ್ ಹೇಳ್ತೀರಣ್ಣ? ಇದು ಹುಣಸೆ ಎಲೆ ಕಟ್ಟಿಕ್ಕು ಅಂತ ಹೇಳಿ ಕಟ್ಟಿಕ್ಕಿದೀವಣ್ಣ. ಯಾವಾಗ ಬಂದು ತಗೊಂಡ್ತೀರಾ? ಅಲ್ಲ, ಇವ್ರಿ ಮಾಡ್ರಿ. ಯಾರ್ಗಣ? ಇದು ಅಂತದ ಬೆಂಗಳೂರು ಹಾಸ್ಪಿಟ್ಲಿಗೆ ಮಾಡಿ. ಅಣ್ಣ ನೀವೆಲ್ಲಿರೋದು? ನಾವು ಹುಚ್ಚ ಹಾಸ್ಪಿಟ್ಲಿಗಿದ್ದೀವಿ ಅಣ್ಣ. ಎಲೆ ತಗೊಂಡೋಗ್ತಿರಲ್ಲ ಕರೆಕ್ಟಾಗಿ ಹೇಳೋಣ. ಸುಮ್ನೆ ಯಾರಣ್ಣ ಇದು? ನರಸಿಂಹಣ್ಣ ಇದು ಹುಚ್ಚ ಆಸ್ಪತ್ರೆ ಡಾಕ್ಟ್ರು. ನರಸಿಂಹಣ್ಣ ಅನ್ನೋರಿಗೆ ಫೋನ್ ಕೊಡೋಣ. ನರಸಿಂಹರಾಜ ಅಣ್ಣರಿಲ್ಲ. ಏನ್ ಎಲ್ಲೋದ್ರಣ್ಣ? ಅವ್ರು ನೈಟ್ ಡ್ಯೂಟಿಗೆ ಹೋಗ್ತಾರೆ. ನೀವ್ಯಾರಣ್ಣ? ನಾವು ಹುಚ್ಚ ಆಸ್ಪತ್ರೆ, ಇವರು ಸರ್ಜನ್ ಡಾಕ್ಟ್ರು. ನೀನ್ ಯಾವ್ದು ನಾಯಿ ಆಡ್ದಂಗ ಆಡ್ತಿಲ್ಲಣ್ಣ. ಉಸ್ನಾಗ ಕಡ್ದಿತ್ತ ನಿಮ್ಮ ಅಮ್ಮಂಗೆ. ನಾನೇನೋ ಕೇಳಿದ್ರೆ ನೀನೇನೋ ಹೇಳ್ತಾನೆ. ನೀನೇನೋ ಲೋಪ ಸುಳೆ ಮಗ. ಮಿಸ್ ಆಗ್ಬಿಡೈತೆ. ನಾವು ಅವನೇ ಯಾವ್ದೋ ನಂಬರ್ ಕೊಟ್ಟಿತ್ತು, ನಾವ್ ಈ ನಂಬರಿಗೆ ಮಾಡಿದ್ರೆ ನಂಬರ್ ಮಿಸ್ ಆಗ್ಬಿಡೈತೆ. ಯಾರೋ ಸಿಟ್ಟು ತುಲ್ ನನ್ ಮಗ ಇವನು. ಕುಡ್ಕ ಏ ಅಣ್ಣ, ನರಸಿಂಹಣ್ಣಂಗ್ ಫೋನ್ ಕೊಡೋಣ. ನರಸಿಂಹಣ್ಣ ಇದ್ರೆ ಅವ್ರಿಗೆ ಟಿಕ್ಕಿರೋ ಇದೆ. ಕೊಡ್ರಿ ರೇ ಸ್ವಾಮಿ, ನಮಗೂ ಬೆಳಗಿಲ್ಲ ಕೆಲ್ಸಗಳು ಮಾಡಿ ಬಂದು ಮೈ ಕೈ ನೋವಾಯ್ತು. ಮನೆ ಕಮ್ಬೇಕು, ಊಟ ಮಾಡಿ ಮನೆ ಕಮ್ಬಿಡ್ರಿ. ಅಣ್ಣ ನರಸಿಂಹಣ್ಣಂಗ್ ಕೊಡೋಣ. ಅದೇನ್ ಮಾತಾಡ್ಬೇಕು, ಅದೇನು ಎಲೆ ತಗೊಂಡೋಗ್ತದಂತೆ ಬಂದು. ಅಣ್ಣ ಅವ್ರಿಲ್ಲ, ಡ್ಯೂಟಿ ಹೋಗಿದ್ದಾರೆ. ಅಣ್ಣ ದಯವಿಟ್ಟು ನಿನ್ ಕಾಲ್ ಮುಗಿತೀನಿ, ದಯವಿಟ್ಟು ಇದ್ರೆ ಕೊಡೋಣ. ಹಲೋ ಹಲೋ ಅಣ್ಣ, ದಯವಿಟ್ಟು ನಿನ್ ಕಾಲ್ ಮುಗಿತೀನಿ, ಕೊಡೋಣ ಇದ್ರೆ. ಅಣ್ಣ ಏನ ಇದು ತಮಾಷೆ ಮಾಡ್ತಿಲ್ಲ ಅಣ್ಣ ನೀನು? ನಿಮ್ಗೆ ಅಣ್ಣ ಏನ್ ಮಾಡ್ತೀಯಾ? ದುಡ್ಡಿನ ಮದ ಹಂಗ ಆಡಿಸ್ತೈತೆ. ನಮ್ಮಂತ ಬಡವ್ರ ಶಾಪ ನಿಮಗ್ ತಡ್ದೇ ಬಿಡಲ್ಲ. ಹಿಂಗೆಲ್ಲ ಮಾಡ್ಬೇಡ. ನಮ್ಗೆ ತೊಟ್ಟದ್ರಿ ಶಾಪ. ಮತ್ತೀಗ ನೀನ್ ಹಿಂಗೆಲ್ಲ ಮಾಡ್ತಿಯಲ್ಲಣ್ಣ, ನಾವು ತಮಾಷೆ ಮಾಡ್ತಿಲ್ಲಣ್ಣ, ಕೂಗಾಡ್ತಿಲ್ಲ ಕಿಕ್ಕಿ ಅಂತ ಏನೇನ. ಯಾಕಣ್ಣ ಬಡವ್ರ ಕಷ್ಟ ನಿಮ್ಗೆ ಯಾಕಣ್ಣ? ನಿಮ್ಗೆ ಕೂಗಾಡಂಗ್ ಆಗ್ತೈತಣ್ಣ ನಿಮ್ಗೆ ನಮ್ಮನ್ ಕಂಡ್ರೆ? ನಾ ಬಡವ್ರ ಅಣ್ಣ,
ನಾವು ಬಡವರೇ ಇರ್ಬೋದು, ದುಡ್ಕೊಂಡ್ ತಿಂತೀವಿ, ನಾವೇನು ಅವ್ರ ಇವ್ರಿಗೆ ತಿಕ್ಲು ತುಲ್ ನನ್ ಮಕ್ಳು ಆಡ್ದಲ್ಲ, ನಮ್ಗೆ ಯಾಕೆ ಆಡ್ಕಂತೀಯ ಅಣ್ಣ? ಅಲ್ಲದೆ ನಾವು ಹುಣಸೆ ಎಲ್ಲ ಹೇಳ್ಕೊಂತಾರೆ, ಹಾ ಹುಣಸೆ ಎಲ್ಲ ಹೇಳ್ಕೊಂತಾರೆ. ಅಣ್ಣ ನಮ್ಗೇನ್ ಗೊತ್ತು, ಫೋನ್ ಕೊಟ್ರು ತಗಂತಾರೆ ಅಂತ. ಇಲ್ಲ ನಾವು ಹುಣಸೆ ಎಲ್ಲ ತಗೊಳಲ್ಲ, ಚಿಲ್ಲರೆ ಅಂಗಡಿ ವ್ಯಾಪಾರ ನಮ್ದು. ಚಿಲ್ರೆ ಅಂಗಡಿ ವ್ಯಾಪಾರ ನಮ್ದು. ಅಣ್ಣ ಇದು ನರಸಿಂಹರಾಜು ಅಲ್ವಾ ಅವರು ಹೆಸರು? ಇದು ನರಸಿಂಹರಾಜು ಹಾಸ್ಪಿಟಲ್ ಡಾಕ್ಟರ್, ಸರ್ಜನ್ ಡಾಕ್ಟರ್ ಅವರು. ಅಲ್ಲ ಈ ಒಟ್ನಾಗ ನಂಬರ್ ಕೊಟ್ರು ನರಸಿಂಹರಾಜು ಅನ್ನೋರು ಬಂದು ತಗೊಂಡೋಗ್ತಾರೆ ಅಂತ ಅಣ್ಣ. ಆಗ ಅದಕ್ಕೆ ಹೇಳ್ದೆ ಅಣ್ಣ, ಈಗ ಅವ್ರು ಇದು ಯಾವಾಗ ಬರ್ತಾರಣ್ಣ ನರಸಿಂಹಣ್ಣವರು? ಅವರೆಲ್ಲ ಬೆಂಗಳೂರಲ್ಲಿ ಇದರಲ್ಲಿ ಹಾಸ್ಪಿಟಲ್ ಅವ್ರೆ. ಐಬಲ್ಲ ಇದು ಕ್ವಾರ್ಟರ್ಸ್ ಆಗಿ. ನೀವೆಲ್ಲಿದ್ದೀರಣ್ಣ? ನಾವು ಇದ್ರಾಗೆ ಅಂಕ ಸಿಂಗಾಪುರ್. ಸಿಂಗಾಪುರ್. ಇವ್ರು ಬಿಂಡ್ರಿ ಕೊಟ್ಟಿದ್ ನನ್ನ ಮಕ್ಕಳು ನನಗೆ ಗೊತ್ತು 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 ಗೊತ್ತಿತ್ತು ನನಗೆ, ನನ್ನ ಚಿಕ್ಕ ಇಡಿಸ್ತಾರೆ ಅಂತ. ಯಾಕಣ್ಣ? ಅದೇ ನಮ್ಗೆ ಯಾರು ಸುದ್ದಿ ನಮ್ ಸಮಾಚಾರ ಬರ್ದಂಗೆ ನಾವು ಕೊಟ್ಟಿರೋ ದುಡ್ಡೆಲ್ಲ ವಾಪಸ್ ಬರಂಗೆ. ಮಕ್ಕಳು ಮನೆ ಎದ್ದೇಳ್ರಪ್ಪ ಹೋಗೋಣ ಸ್ವಾಮಿ, ತಗೊಳ್ಳಿ ತಟ್ಟೆಲಿಕ್ಕಿದೀವಿ, ಹಣ್ಣು ಹಂಪಲು ಪಂಚೆ. ಈಗ ಅಣ್ಣಾವ್ರೆ ಸ್ವಾಮಿ ನೋಡಿ ಲೆಕ್ಕ ಹಾಕಿ ನಾವು ಬಂದಾಗ ಫೋನ್ ನಂಬರ್ ಒಂದು ಅದ್ರಾಗ ಚೀಟಿ ಬರ್ತ್ ಕಳಿಸಿ ಸ್ವಾಮಿ. ಅಣ್ಣಾರೇ ಒಂದ್ ನಿಮಿಷ, ನಮ್ಗೆ ಬಸ್ಸಿಗೆ ಟೈಮ್ ಆಗ್ತದೆ, ನಾವು 12 ಜನ ಬಂದಿದೀವಿ ಅಣ್ಣಾರೇ. ಕಷ್ಟ ಪರಿಹಾರ ಆಗಿದೆ ಸ್ವಾಮಿ. ಹಂಗ ಆಡ್ತೀಯ ನೋಡ್ಲಿ, ಎಲ್ಲೆಲ್ಲಿ ಎಷ್ಟೆಷ್ಟು ದೂರದಿಂದ ಸ್ವಾಮಿಗಳೆಲ್ಲ ಬಲ್ಲ ಕೇಳಾಕಂದವ್ರು, ನೀನು ಎದ್ದು ಆಚೆ ಅಂತೀಯ. ನಮ್ಗೆ ಕಷ್ಟ ಪರಿಹಾರ ಮಾಡ್ಯಾವ್ರಿ ಈ ಸ್ವಾಮಿಗಳು. ಮಳಿದಾಯ್ತು ಆಚೆ ಕಡೆಗೆ ಇದ್ಯಾ ಸ್ವಾಮಿಗಳು ಈಗೆಲ್ಲ ಇವಳು ಯಾವ ಇವಳು ನೋಡಿ ಸ್ವಾಮಿ. ಮಕ್ಳು ಟೈಮ್ ಆಗ್ತದೆ, ಮಕ್ಳಿಗೆ ಹಾಲಿಲ್ಲ ಸ್ವಾಮಿ, ನಾವು ಹೊತ್ತಿಗೆ ತಗೊಳ್ಳಿ. ನಿಮ್ ಎಳೆ ಮಕ್ಳುಗಳೆಲ್ಲ ಬಂದವೆ, ನಿಮ್ ಕಷ್ಟ ನಾವು ನಮ್ಮ ಕಷ್ಟ ನೀವು ಪರಿಹಾರ ಮಾಡಿದ್ದೀರಾ ಸ್ವಾಮಿ. ನಾವು ನಿಮ್ಮ ಫೋಟೋಗಳು ಕೊಡಿ ಸ್ವಾಮಿ. ಇದು ನಮ್ಗೊಂದು ಚೀಟಿ ಕಳಿಸಿ ಸ್ವಾಮಿ, ಇದು ಫೋನಿನ ಚೀಟಿನ ಸ್ವಾಮಿ. ಭಕ್ತ ನರಸಿಂಹರಾಜು ಏನ್ ಸ್ವಾಮಿ? ನೋಡಪ್ಪ, ಭಕ್ತಾದಿಗಳು ತುಂಬಾ ಇದ್ ಮಾಡ್ತಾ ಇದಾರೆ. ಇನ್ನ ಎಷ್ಟು ಜನ ಇದಾರೆ ಗೊತ್ತಾ? ಇನ್ನು 60-70 ಜನ ಇದಾರೆ. ಪರಮಾತ್ಮ. ಒಬ್ಬೊಬ್ರಿಗೆ 5 ನಿಮಿಷ ಅಂತಂದ್ರು ಇನ್ನ ಎಷ್ಟೊತ್ತಾಗುತ್ತೆ ಹೇಳು ನರಸಿಂಹರಾಜು? ಇವ್ರು ಈ ಎಜುಕೇಶನ್ ಮಾಡಿಲ್ಲ ಸ್ವಾಮಿ. ಇಲ್ಲಿ ನಮ್ಮ ಮನೆಯವರು ನಿಮ್ಮ ಶಾಸಕ ಬೆಂಕಿಗೆ ಎದ್ದು ಹಾಚ್ಕೋಗು ಅಂತ ಅಂತಾರ ಸ್ವಾಮಿ. ಮಳಿತೈತೆ ಎಲ್ಗೋ. ಈಗ ಒಂದ್ ಕೆಲ್ಸ ಮಾಡ್ತೀನಿ ನರಸಿಂಹರಾಜು. ಏನ್ ಸ್ವಾಮಿ? ಅವ್ರು ನನ್ನ ಭಕ್ತಿ ಬಗ್ಗೆ, ನನ್ನ ದೇವ್ರ ಶಕ್ತಿ ಬಗ್ಗೆ ಪರೀಕ್ಷೆ ಮಾಡ್ತಾರಲ್ವಾ? ನಮ್ಗೆ ನಮ್ಮ ಮಂದೇವ್ರೆ ಸಾಕು, ಯಾ ಯಂತ್ರನೂ ಬೇಡ, ಮಂತ್ರನೂ ಬೇಡ, ನಮ್ಮ ಮಂದೇವ್ರೆ ಸಾಕು. ಇಲ್ಲಿ ಕೇಳಕ್ಕೆಲ್ಲ ಆಚೆಗೆ ಹೋಗು ಅಂತ ಅಂತ. ಒಂದು ನಿಮಿಷ ನಾನು ಹೇಳತ್ತಾಗ ಕೇಳಿಸ್ಕೊ. ಈಗ ಅವರು ನನ್ನ ದೈವ ಶಕ್ತಿ ಬಗ್ಗೆ ಅವರು ಪರೀಕ್ಷೆ ಮಾಡ್ತಾರಲ್ವಾ ನಿನ್ ಹೆಂಡತಿ, ಅವ್ರಿಗೆ ಬೆಳಿಗ್ಗೆ ಒಂದು ಎಡಗಾಲು ಎಡಗೈ ಬಿದ್ದೋಗ್ ಮಾಡ್ಲಾ? ಮಗ ಮಗ ನಮ್ಮನ್ನ ಕಾಲು ಕೈ ಬಿದ್ದೋಗ್ತಾವೆ ಅಂತ ನಿಮ್ಮ ಬಾಯಲ್ಲಿ ಹೇಳು ಸ್ವಾಮಿ, ತಪ್ಪಾತು ಅಂತ. ನನಗಲ್ಲ ನಿನಗೆ, ನಿಮ್ಮ ಅಮ್ಮನ್ ನನಗೆ ಯಾಕೆ ಬಿದ್ದೋಗ್ತಾವ? ನಿಮ್ಮ ಅಮ್ಮನ್ ಇದಕ್ಕೆ ನಿನಗ್ ಬಿದ್ದೋಗ್ತಾವಂತೆ ಸ್ವಾಮಿ ಹೇಳ್ತಾ ಇರೋದು. ನನಗೆ ಯಾಕೆ ಬಿದ್ದೋಗ್ತಾವ? ನಿಮ್ಮ ಅಮ್ಮನ್ ಹೆಂಗ್ ಕ್ಷಣಕ್ ಬಿದ್ದೋಗ್ತಾವ? ನನಗಲ್ಲ, ನನಗೆ ಯಾಕೆ ಬಿದ್ದೋಗ್ತದೆ? ನಿಮ್ಮ ದೇಶ ನನಗೆ ಬಿದ್ದೋಗ, ನಿನಗೆ ಯಾಕೆ ಗುಂಜಿ ಕಳಿಸಿ ಆಚೆ ಯಾಕೆ ಕಳಿಸಿ ನನ್ನ? ನಿನಗೆ ಬಿದ್ದೋಗ್ತಾವಂತೆ. ಹೋಗತ್ತ ನನಗೆಲ್ಲ ಬಿದ್ದೋಗ ನಿನಗೆ. ನೋಡಲ್ಲಿ ಸ್ವಾಮಿಗಳು ಹೇಳ್ತಾವ, ಸ್ವಾಮಿಗಳು ಅಷ್ಟೆಲ್ಲ ಪಜಿತ್ ಬಿದ್ಕೊಂಡ್ ಬಂದವ್ರು. ಅಲ್ಲಿ ನಾವ್ ಇಲ್ಲಿ ಮನೆ ಕುಕ್ಕಂಗ್ ಕೇಳಕ್ ನೀನು ಆಚೆಗೆ ಹೋಗು ಅಂತೆಲ್ಲ ನೀನು. ಇಲ್ಲಪ್ಪ, ಅವ್ನು ನನ್ನ ಪರಮ ಭಕ್ತ. ಅವನು ದೇವಿ ಅನುಗ್ರಹ ಮಾಡಿ ನಮ್ಗೆ ಹೇಳಿದಾಳೆ, ಈ ಕಡೆಯಿಂದ ಒಬ್ಬ ಭಕ್ತ ತುಂಬಾ ಕಷ್ಟದಲ್ಲಿದ್ದಾನೆ, ಅವನಿಗೆ ಸಹಾಯ ಮಾಡುವಂತ. ಹಂಗಾಗಿ ಅವ್ನ ಕೇಳ್ರಿ, ಅವ್ರಿಗೆ ಏನೇನು ಬೇಕಾದ್ರೆ. ಅವ್ರು ನಮ್ ನರಸಿಂಹರಾಜು ಸ್ವಾಮಿಗಳೇ, ನೀವು ನಮ್ಮನ್ನ ಅಲ್ಲಿ ನೋಡಿದ್ದೀನಪ್ಪ? ಇಲ್ಲ ಸ್ವಾಮಿ, ನಾವು ಇದು ಸಿಕಂದೂರ್ ಚೌಡೇಶ್ವರಿ ಬಿಟ್ರೆ ನಾವು ಇನ್ನ ಅಲ್ಲಿ ಇಲ್ಲ, ಹಂಗೋ ಹಿಂಗೋ ಚಾಮುಂಡಿ ಬೆಟ್ಟಕ್ಕೆ ಹೋಗಿದೀವಿ ಸ್ವಾಮಿ. ನಮ್ಮ ದೇವ್ರು ಒಳ್ಳೇದ್ ಮಾಡ್ಯವ್ರೆ, ನೀವು ದೇವ್ರು ಅಂತ ನಂಬಿದೀವಿ ತಾಯಿ.
ಅಲ್ಲಪ್ಪ, ಓ ಅಲ್ಲ ಇವ್ರು ಯಾರೋ ಭಕ್ತಾದಿಗಳು ಏನಂತಾರ ಗೊತ್ತಾ, ಅವ್ರೇನು ಕೋಟಿ ಕೊಟ್ಟಿದಾರ, ಅವ್ರಿಗೇನು ಅಷ್ಟೊಂದು ಮಾತಾಡ್ತಿದಾರ ಅಂದ್ರು. ಅದಕ್ಕೆ ಇಲ್ಲ ಸ್ವಾಮಿ. ಅದಕ್ಕೆ ನಾನು ಹೇಳ್ದೆ ಇಲ್ಲ ಆ ಥರ ಇಲ್ಲ ನೀವು ಅದರ ಮಾತಾಡಬಾರ್ದು. ಅವ್ನು ನನ್ನ ಭಕ್ತ, ಅವನು ತಾಯಿ ಅನುಗ್ರಹದಿಂದ ನಾವು ಹುಡಿಕೊಂಡು ಹೋಗಿ ಅವ್ನಿಗೆ ಫೋನ್ ಅವ್ನು ನನ್ನ ಮುಖ ನೋಡಿಲ್ಲ, ನಾನು ಅವ್ನ ಮುಖ ನೋಡಿಲ್ಲ, ಫೋನ್ ನಂಬರ್ ತಗೊಂಡು ನಾವು ಹಿಂಗೆ ನೋಡಪ್ಪ ನರಸಿಂಹರಾಜು, ಈಗ ಇದೇ ನಿನ್ ಥರನೇ ಇವ್ರಿಗೂ ಫೋನ್ ಮಾಡಿ ಅವ್ರಿಗೆ ಒಳ್ಳೇದಾದ್ಮೇಲೆ ಅವ್ರು ಹುಡಿಕೊಂಡ್ ಬಂದಿರೋದು. ನಾವು ಬರ್ತೀವಿ ಸ್ವಾಮಿ, ಬಂದಾಗ ಗ್ಯಾರಂಟಿ ಅಲ್ಲಿ ಬಂದು ನಿಮ್ ಪಾದ ಸೇವೆ ಮಾಡಿ ಬರ್ತೀವಿ ಸ್ವಾಮಿ. ಬೇಕಾದ್ರೆ ಅಲ್ಲೇ ಒಂದ್ ರಾತ್ರಿ ಮನಿಕೊಂಡು ನೀವು ಫೋನ್ ಮಾಡಿ ಮೆಸೇಜ್ ಕಳ್ಸಿದ್ಮೇಲೆ ನಾವು ಅಡಿಕೆ ಗಿಡ ಕಟ್ತು, ಬೋರ್ ಹಾಕ್ಸ್ದು, ಮನೆ ಕಟ್ಟಿದೀವಿ, ಎಲ್ಲಾ ಕೊಟ್ಟಿದೀವಿ ಸ್ವಾಮಿ. ಮಗ ಎದ್ದೋಗ ಆಚಿ ಅಂತ ಕೇಳಿಸ್ಕೊಂಡು ಅವ್ರು ಯಾರೋ ಒಳ್ಳೇದಾಗಿರೋದಕ್ಕೆ ಅಲ್ಲಿ ಹೋಗಿ ಅವ್ರ ಕಾಲ್ ಹಿಡ್ಕೊಂಡ್ ಕುಂತವ್ರಿ. ಲಾರಿನೂ ತಗೊಂಡ್ಬಂದಿದೀವಿ. ದಯವಿಟ್ಟು ಒಂದ್ಸರಿ ನಮ್ಮ ಮನೆಗೆ ಜಮೀನು ಎಲ್ಲ ತುಳಿದ್ಬಿಟ್ಟು ಬನ್ನಿ ಸ್ವಾಮಿ. ನೋಡು ಎದ್ದೋಗ್ತಿಯಲ್ಲ ನಿಮ್ಮಮ್ಮ ಕೇಳಿಸ್ಕೊಳ್ಳಿ, ಅವ್ರು ಸ್ವಾಮಿಗಳು ನಮ್ಮ ಮನೆಗೆ ಬಂದ್ ಹೋಗ್ರಿ ಅಂತ ಅವ್ರಿ, ಅವ್ರ ಯಾರೋ ಒಳ್ಳೇದಾಗಿರೋದಕ್ಕೆ. ನಮ್ ತೋಟನ ಚೆನ್ನಾಗಿ ಬಂದೋಗಿ ಸ್ವಾಮಿ. ಹಲೋ ಹಲೋ, ನಂಬಿ ಅಣ್ಣ, ನೀವು ಸ್ವಾಮಿರ್ನ ಒಳ್ಳೇದಾಗುತ್ತೆ. ನಂಬಿದೀನಿ ಅಮ್ಮರೇ. ಇದು ಯಾರೋ ನಮ್ಮದೊಂದು ಮನೆ, ನಮ್ಮ ಹೆಂಡತಿಯರು ಎದ್ದೋಗ ಆಚೆಗೆ ನಿನ್ಗೆ ಯಾವ್ದೇವ್ರು ಬೇಡ ದಿನರು ಬೇಡ ಅಂತಾರ ತಾಯಿ. ಬೆಳಗ್ಗೆ ಬಂದ್ ಕಾಯ್ಕೊಂಡ್ ಕುಂತಿದೀವಿ, ನೀ ಸ್ವಾಮಿಗಳು ನಿಮ್ಗೆ ಫೋನ್ ಮಾಡೋರು ನೋಡ್ರಿ. ನಮ್ಗೆಲ್ಲ ನಾವ್ ಅವ್ರು ಇವ್ರು ಹೇಳಿದ್ ಕುಡಿಕಮ್ಮನ್ ಸ್ವಾಮಿರ ಹತ್ರ ಕುಂತಿದೀವಿ, ಇನ್ನ ಎದ್ದೋಗಿಲ್ಲ. ಮಕ್ಳೆಲ್ಲ ಆಗಿಲ್ಲ ಅಂತ ಅಳ್ತ್ಕೊಂಡ್ ಕುಂತವೆ. ಏನೋ ತಾಯಿ ಒಳ್ಳೇದಾಗತ್ ನೋಡಿ, ಒಳ್ಳೇದಾಗತ್ ಕಲವ್ರ ನೀವು ಬಂದಿರೋದು ಒಳ್ಳೇದಾಗ್ಲಿ ತಾಯಿ. ನೀವು ಇಲ್ಲಿ ನಮ್ದು ಯಾವ್ದೋ ಒಂದ್ಸಲ ಅರ್ಧ ಬರ್ಧ ಓದಿರೋ ತಿಪ್ಪಿ ಎದ್ದೋಗ ಆಚೆಗೆ ನನ್ಗೆ ಯಾವ ಯಂತ್ರನೂ ಬೇಡ ಮಂತ್ರನೂ ಬೇಡ ಹೇಳ್ತೀನಿ, ವ್ಯವಸ್ಥೆ ಮಾಡ್ತೀನಿ. ಶಿಷ್ಯರಿಂದ ಓ ಸ್ವಾಮಿ, ನಿಮ್ಗಲ್ಲಪ್ಪ ಇಲ್ಲಿ ನಮ್ಮ ಇದರಲ್ಲಿ ಎಲ್ಲರಿಗೊಂದು ಹಾಲಿನ ವ್ಯವಸ್ಥೆ, ಮಕ್ಳಿಗೆಲ್ಲ ಹಾಲಿನ ವ್ಯವಸ್ಥೆ, ಭಕ್ತಾದಿಗಳಿಗೆಲ್ಲ ಊಟದ ವ್ಯವಸ್ಥೆ ಮಾಡ್ಬಿಡಪ್ಪ ಒಂಚೂರು ಮಾಡ್ಬಿಡು. ಏನ್ ತಿಂತೀರಪ್ಪ ಎಲ್ಲ? ಅನ್ನ ಸಾಂಬಾರು, ಅನ್ನ ಸಾಂಬಾರು, ಮಕ್ಳಿಗೆ ಹಾಲು ಕೊಟ್ಬಿಡ್ರಿ ಬಾಟ್ಲಿಗೆ ಹಾಕಿ. ನೀವು ಒಂದ್ಸಾರಿ ಬನ್ನಿ ಸ್ವಾಮಿ. ನೀನು ಸ್ನಾನ ಮಾಡಿ ಅಡ್ಚಂಬು. ಇಲ್ಲ ಸ್ನಾನ ಮಾಡ್ಲಿಲ್ಲ, ಅದೇನೋ ಇವ್ರು ಶಿಷ್ಯದು ಅವ್ರು ಯಾರೋ ಇವ್ರು ಸ್ವಾಮಿಯರು ಮಕ ನೋಡ್ಕೊಂಬಿಟ್ಟು ಒಂದ್ ಊದ್ಗಡ್ಡೆ ಹಚ್ಚಿ ಹಳ್ಳಿ ಮಾರುತ್ತಾವ ಅಲ್ಲಿ ಇದು ಪೂರ್ವ ದಿಕ್ಕಿಗೆ ಸ್ವಿಚ್ ಬಾ ಅಂತ ಅಂದ್ರು. ಊದ್ಗಡ್ಡೆ ತಗೊಂಡ್ ಹೋಗ್ತಾ ಇದ್ದೀನ್ರಿ. ಒಂದಲ್ಲ ಊದ್ಗಡ್ಡಿ 2 ಹಚ್ಬೇಕು, ಒಂದ್ ಯಾವತ್ತು ಹಚ್ಬಾರ್ದು. 4 ಊದ್ಗಡ್ಡಿ ಎಷ್ಟೋ ಒಂದ್ರು ಹಚ್ಚಬಾರ್ದು. ಊದ್ಗಡ್ಡಿ ಹಚ್ಚಿ ಗುರುಗಳು ಇದೇಳ್ಬೇಕಾದ್ರೆ ನೀನು ಕ್ಲೀನ್ ಆಗಿ, ಅದೇ ಮಾಮೂಲಿ ದರ್ಶನ ಮಾಡ್ಬೇಕಾದ್ರೆ ಧರ್ಮಸ್ಥಳ ಆ ಕಡೆ ಎಲ್ಲ ಇರ್ತೀಯಲ್ಲ, ಹಂಗೆ ಹೋಗ್ತಾ ಇರೋದೀಗ. ಹಂಗೋಗಿ ವಿಭೂತಿ ಗಟ್ಟಿ ತಲೆಗೆ ಹಚ್ಚಿ ಇರ್ಬೇಕು, ಹಣೆಗೆ ಇಕ್ಕಿರ್ಬೇಕು ವಿಭೂತಿ ಗಟ್ಟಿ ಕುಂಕುಮ. ವಿಭೂತಿ ಗಟ್ಟಿನೂ ಇದು ನಮ್ಮ ಮಂದಿಯವ್ರದ್ದು ಗದಿನಾಥ ಸ್ವಾಮಿದು ಭಂಡಾರ ಇಟ್ಕೊಂಡಿದೀನಿ. ಇಕ್ಕೊಂಡು ಆದ್ಮೇಲೆ ನೀನೇ ಫೋನ್ ಮಾಡು, ಸ್ವಾಮಿಗಳ ಕೈಲಿ ನಾನು ಮಾತಾಡಿಸ್ತೇನೆ. ಆಯ್ತು ಸ್ವಾಮಿ. ಹೊಲ್ಟ ಈಗ ಅಲ್ಲಿ ಮನೆಗಳು ಪೂಜೆ ಮಾಡಿದೀನಿ, ಅಲ್ಲಿ ಹಳ್ಳಿ ಮಾರ್ಕಕ್ ಹೋಗ್ತಾ ಇದ್ದೀನಿ. ಹಳ್ಳಿ ಮಾರ್ಕಕ್ ಹೋಗ್ತಾ ಇದ್ದೀನಿ ಸ್ವಾಮಿ, ಇದು ಪೂಜೆ ಉದುಗಡ್ಡಿ ಸುಚ್ಚಿ ಬರಕ್ಕೆ. ವಿಭೂತಿ ಗಟ್ಟಿ ಬಳಕೊಂಡು ಕುಂಕುಮ ಇಕ್ಕೊಂಡು ನೀನು ಪಂಚೆ ಬನೀನು ಶರ್ಟೇನು ಹಾಕೊಂಡು ಹೋಗ್ಬೇಡಪ್ಪ. ಪಂಚೆ ಉಟ್ಕೊಂಡಿದ್ದೀನಿ. ಪೂರ್ವ ದಿಕ್ಕಿಗೆ ನಿಂತ್ಕೊಂಡು ಓಂ ಶ್ರೀಂ ಗುರುಭ್ಯೋ ನಮಃ, ಓಂ ಶ್ರೀಂ ಗುರುಭ್ಯೋ ನಮಃ, ಓಂ ಶ್ರೀಂ ಗುರುಭ್ಯೋ, ಓಂ ಶ್ರೀ ಗುರುಭ್ಯೋ, ಓಂ ಏನ್ ಸಮಯ, ಓಂ ಶ್ರೀಂ ಗುರುಭ್ಯೋ ನಮಃ, ಓಂ ಶ್ರೀಂ ಗುರುಭ್ಯೋ ನಮಃ, ಓಂ ಶ್ರೀಂ ಗುರುಭ್ಯೋ ನಮಃ. ಹೇಳ್ತೀನಿ ಸ್ವಾಮಿ. ಗುರುಭ್ಯೋ ಅಲ್ಲಪ್ಪ, ಗುರುಭ್ಯೋಂ. ಓಂ ಮಾರ್ಕ ಓಂ ಶ್ರೀ ಗುರುಭ್ಯೋ, ಓಂ ಶ್ರೀ ಗುರುಭ್ಯೋ ಹೇಳಿ ಸಮಯ. ಓಂ ಶ್ರೀಂ ಗುರುಭ್ಯೋ ನಮಃ, ಓಂ ಶ್ರೀ ಗುರು, ಓಂ ಶ್ರೀ ಗುರು, ಓಂ ಶ್ರೀ ಗುರುಭ್ಯೋ, ಓಂ ಶ್ರೀ ಗುರುಭ್ಯೋ ನಮಃ, ಗುರುಭ್ಯೋಂ ನಮಃ. ಓಂ ಶ್ರೀಂ ಗುರುಭ್ಯೋಂ ನಮಃ ಮುಂಚೆ ಹೆಂಗ್ ಇದು ಬಯಲಿ ಏನಂತ ಹೇಳ. ಓಂ ಶ್ರೀ ಏನ್ ಹೇಳ್ಕೊಳ್ಳಿ, ಏನು ನಾನು ಗ್ಯಾಪ್ ಮರ್ತು ಬಿಡ್ತೀನಿ. ಇವ್ ನಮ್ಮ ಮಗಳಿಗೂ ಒಂದ್ಸಲ ಹೇಳ್ಕೊಳ್ಳಿ ಸ್ವಾಮಿ, ಗ್ಯಾಪ್ ಮಾಡ್ತಾರೆ. ಓಂ ಶ್ರೀ ಶ್ರೀಂ ಗುರುಭ್ಯೋ ನಮಃ. ನಿಮ್ ತಂದೆಗೆ ಏನ್ ಸ್ವಾಮಿ? ಓಂ ಶ್ರೀಂ ಗುರುಭ್ಯೋ ನಮಃ. ಹಂಗನ್ನು ಹೋಗ್ಬೇಕು. ಸ್ಟ್ಯಾಂಡ್ ಕೊಡು ಮಗ, ಸ್ಟ್ಯಾಂಡ್. ಓಂ ಶ್ರೀಂ ಗುರುಭ್ಯೋ,
ಗುರುಭ್ಯೋ ಓಂ ಶ್ರೀಂ ಗುರುಗ್ರೋ ನಮಃ ಓಂ ಶ್ರೀಂ ಗುರುಗ್ರೋ ನಮಃ ಓಂ ಶ್ರೀಂ ಗುರುಗ್ರೋ ನಮಃ ಅಂತ ಹೋಗ್ತಾ ಇದ್ದೀನಿ ಸ್ವಾಮಿ. ಈಗ ಒಂದ್ 5 ನಿಮಿಷ ಬಿಟ್ಟು ಮಾಡ್ತೀನಿ ಸ್ವಾಮಿ. ಆಯ್ತಪ್ಪ ಓಂ